ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ನಿಮಗೆ? ಕೋರ್ಟ್ಗೆ ಕೋರ್ಟಿಂದ ಯಾಕೆ ಬಂಧಿಸ್ತಾ ಇದ್ದಾರೆ ಸರ್ ನಿಮ್ಮನ್ನ? ಅರೆಸ್ಟ್ ಮಾಡ್ತಿದ್ದಾರೆ? ಯಾಕೆ ಬಂಧಿಸ್ತಾ ಇದ್ದಾರೆ ನಿಮ್ಮನ್ನ? ಬಂಧಿಸಿಲ್ಲ ಇನ್ನೂ. ಅಲ್ಲ ಅದೇ ಬಂಧಿಸಕ್ ಬಂದಿದಾರಲ್ಲ. ಯಾಕೆ ಬಂದಿದ್ದಾರೆ ಅಂದರೆ ಸುಮಾರು 6 ವರ್ಷದ ಹಿಂದೆ ಇದು ಕಾಯಿಲೆ ಬಂದಿತ್ತು, ಕರೋನಾ ಕಾಯಿಲೆ. ನಾವು ಕರೋನಾ ಕಾಯಿಲೆಯಲ್ಲೂ ಓಡಾಡ್ತಾ ಇದ್ದೆ. ಅದೊಂದೇ ಅಲ್ಲ, ಪ್ರಧಾನಮಂತ್ರಿಯವರು ಎಲ್ಲ ಮನೆಗಳಿಗೆ ಹೋಗಿ ಮಲಿಕಳಿ ಅಂದರು. ನಾವು ಮಲಗಲ್ಲ ಅಂತ ಇಲ್ಲೇ ಕೂತಿದ್ದೆ, ಹೊರಗಡೆ ನಿಮಗೆ ಕೂತಿರ್ಬೇಕು. ಆವಾಗ ನಾವು ಎಲ್ಲ ಕಡೆ ಓಡಾಡಿ ಮಕ್ಕಳ ಪರಿಸ್ಥಿತಿ, ಪರೀಕ್ಷೆ ಮಾಡಬೇಡಿ, SLC ಪರೀಕ್ಷೆ ಹಂಗೆ ಪಾಸ್ ಮಾಡಿಬಿಡಿ ಅಂತ ಹೇಳಿ ಇದನ್ನು ಮಂತ್ರಿ ಗಮನಕ್ಕೆ ತರಬೇಕು ಅಂತೇಳಿ ಸುರೇಶ್ ಕುಮಾರ್ ಮನೆ ಮುಂದೆ ಹೋಗಿ ನಾನು ಒಬ್ಬನೇ, ಯಾಕೆಂದರೆ 5 ಜನ 6 ಜನ ಹೋದರೆ ಇದು ಬರುತ್ತೆ ಅಂಥೇಳಿ 144 ಹಾಕಿಲ್ಲ, ಒಂದು ರೀತಿ ಸೆಕ್ಷನ್ ಇದ್ದಂಗೆ ಇತ್ತು. ಸರಿ, ಹೋದಾಗ ನಾನು SLC ಪರೀಕ್ಷೆಗೆ ಬಂದಿರುವ ಮಕ್ಕಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿಬಿಡಿ, ಈಗ ಹೊರಗಡೆ ಬರೋಕ್ಕಾಗಲ್ಲ, ಮಕ್ಕಳು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಬೇಕು ಅಂತ ಹೇಳಿ ಇದನ್ನು ನಾನು ಇಷ್ಟೇ ಇದು ಏರ್ ಧ್ವನಿಯಲ್ಲಿ ಹೇಳಿದೆ. ಇನ್ನೇನೂ ಮಾಡಿಲ್ಲ. ಇವ್ರಿಗೆ ಏನೋ ಒಂದು ಕೇಸ್ ಇಡಬೇಕಲ್ಲ, ಮಂತ್ರಿ ಮನೆ ಬಂತು ಅಂತ ಬಂದರು. ಸಣ್ಣ ಕೇಸ್ ಇದು, ಇದಕ್ಕೆ FIR ಹಾಕ್ಬಿಟ್ರು ಅತ್ತಿಗೆ. ಇದು ಹೋಗಲಿ, ಆದರೂ ಅವರೇನು ಪೊಲೀಸ್ನವರು 6 ವರ್ಷ ಇದ್ರ ಬಗ್ಗೆ ಮಾತೇ ಆಡಿರಲಿಲ್ಲ. ಯಾರೋ ಹೊಸ ಜಡ್ಜ್ ಬಂದರು. ಈಗಾಗಲೇ ನನಗೆ ಎಷ್ಟು 1 ತಿಂಗಳ 1.5 ತಿಂಗಳಾಯ್ತಾ, 2.5 ತಿಂಗಳಿಂದ ಸುಮಾರು ಎಷ್ಟು ನೋಟಿಸ್ ಕೊಟ್ಟಿರ್ಬೋದು? 7 ನೋಟಿಸ್ ಕೊಟ್ಟಿದ್ದಾರೆ. 2.5 ತಿಂಗಳಿಂದ 7 ನೋಟಿಸು. ಆಮೇಲೆ ಆಗಲೂ ಕರ್ಕೊಂಡೇ ಬರಬೇಕು, ಇಲ್ದರಾಗಲ್ಲ ಅಂತ ಅಂದರು. ಆಮೇಲೆ ಲಾಯರು ತಮ್ಮ ಬುದ್ಧಿವಂತಿಕೆಲ್ಲ ಉಪಯೋಗಿಸಿ, ಸರ್ ಇವತ್ತು ಬರ್ತಾ ಇಲ್ಲ, ಅವರು ಮುಂದಕ್ಕೆ ಇಲ್ಲ ಕೊಡಲ್ಲ ಮತ್ತು ಹೋಗಲಿ ಸರ್, ಅವರ ಗೈರಾಜರಿಗೆ ಇಲ್ಲ, ಅದಕ್ಕೂ ಕೊಡಲ್ಲ, ಬರಲೇಬೇಕು ಅಂತ. ಸರಿ, ಬರಲಿಲ್ಲ. ಅವರು ಲಾಯರ್ ಬಿಟ್ಬಿಟ್ರು, ಇವ್ರನ್ನ ಹಿಡ್ಕೊಂಡ್ರು ಪೊಲೀಸ್ನವ್ರನ್ನ. ಏಯ್ ಕರ್ಕೊಂಬನ್ನಿ ಅವ್ರನ್ನ, ಎಲ್ಲಿದ್ರು ಕರ್ಕೊಂಬರ್ಬೇಕು, ಹೋಗಿ ಮನೆಗೆ ನುಗ್ಗಿ ಸರ್ಚ್ ವಾರೆಂಟ್, ಕರ್ಕೊಂಬರ್ಲಿಲ್ವಾ ನಿಮ್ಮನ್ನು ಬಿಡಲ್ಲ ಅಂತ ಅವ್ರಿಗೆ ಮೇಲೆ ಬಿದ್ದರು. ಅವರು ಭಾಳ ಬುದ್ಧಿವಂತಗಿಂತ ಕರ್ಕೊಂಡು ಹೋಗ್ಬೇಕು ಅಂತ. ನಾನೇನು ಇವ್ರಿಗೆ ಸಿಗ್ತಿರ್ಲಿಲ್ಲ. ಪಾಪ ಅವ್ರಿಗೆ ತೊಂದರೆ ಆಗುತ್ತೆ, ಯಾಕೆ ಬೇಕು ಆ ವಿಚಾರದಲ್ಲಿ ನಾನು ಯಾಕೆ ಅವ್ರಿಗೆ ತೊಂದರೆ ಮಾಡಬೇಕು ಅಂತೇಳಿ. ಇದು ಪರಿಸ್ಥಿತಿ. ಈ ರೀತಿ ಈ ರಾಜ್ಯದಲ್ಲಿ ಒಬ್ಬ ಸುಮಾರು ದಶಕಗಳ ಕಾಲ ಕನ್ನಡಕ್ಕಾಗಿ, ನಾಡಿಗಾಗಿ, ಕನ್ನಡಿಗರಿಗಾಗಿ, ಕನ್ನಡಿಗರ ಏಳಿಗೆಗಾಗಿ ಹೋರಾಟ, ಚಳುವಳಿ, ಅರೆಸ್ಟು, ಬಿಡುಗಡೆ ಎಷ್ಟು ನಡೆದೋಗಿದೆ. ಸಂತೋಷ ನನಗೆ. ಆದರೆ ಇದನ್ನು ಒಬ್ಬ ನ್ಯಾಯಾಧೀಶರು ತಾಳ್ಮೆ ಇಲ್ಲದೆ ಅವರು ಈ ರೀತಿ ಕ್ರಮ ಕೈಗೊಂಡಿದ್ದಾರೆ. ನಾನೇನು ಅದಕ್ಕೆ ಎದುರತಕ್ಕಂಥವನಲ್ಲ. ನಾನೀಗ ಇವರು ಸರ್ಚ್ ವಾರೆಂಟು ನಾನೇ ಕರೆದೆ, ನಮ್ಮ ಮನೆಗೆ ಬನ್ನಿ, ಸರ್ಚ್ ಮಾಡೋದೇನು ಬೇಡ, ಮನೆಗೆ ಒಳಗೆ ಬನ್ನಿ ಅಂತ ಕರೆದೆ ಒಳಗೆ. ಇದು ಪ್ರಜಾಪ್ರಭುತ್ವದಲ್ಲಿ ಇದೊಂದು ಅಣಕ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀವ್ರವಾಗಿ ಗಮನ ಕೊಡಬೇಕು. ಇದೆಲ್ಲ ಈ ಕೇಸ್ಗಳು ಒಂದು ರೀತಿ ದುರುಪಯೋಗ ಆಗ್ತವೆ. ನೀವು ಕೇಸ್ಗಳು ಕನ್ನಡ ಚಳವಳಿ ಎಲ್ಲರ ಮೇಲೆ ಕೇಸ್ ತೆಗಿತೀವಿ ಅಂತ ನವೆಂಬರ್ 1ನೇ ತಾರೀಕು ಭದ್ರವಾಗಿ ಹೇಳಿದ್ರಿ. ಅದಾದಮೇಲೆ ಅನೇಕ ಬಾರಿ ಹೇಳಿದ್ದೀರಿ, ನೀವು ಇಲ್ಲ ಕೇಸ್ ತೆಗಿಬೇಕು ಇಲ್ಲ ಬಿಡಬೇಕು, ಕೂಡಲೇ ಇದನ್ನು ನೀವು 1 ಗಂಟೆ ಒಳಗೆ ಕೇಸನ್ನು ತೆಗಿಬೋದು. ನಾನು ಕಾನೂನು ಸಚಿವರ ಹತ್ರವೇ ಮಾತಾಡಿದೆ, ಕೇಸ್ ತೆಗೀರಿ ಅಂತ. ಮತ್ತು ನಿಮಗೆ ಹೇಳೋದಾದರೆ ನಾಳಿದ್ದು ನಾನು ಹೈಕೋರ್ಟ್ಗೂ ಹಾಕಿದ್ದೀನಿ ಇದನ್ನು ಚಾಲೆಂಜ್ ಮಾಡೋಕ್ಕೆ. ಅಷ್ಟರೊಳಗೆ ಚಾಲೆಂಜ್ ಮಾಡಿಬಿಡ್ತಾರಲ್ಲ, ಇಲ್ಲ ಬರಲೇಬೇಕು, ಅಷ್ಟರೊಳಗೆ ನನ್ನ ಎದುರು ಬರಲೇಬೇಕು ಅಂತ. ನಾವು ಬರೋಕ್ಕೆ ಕೂಡದು ಚಾಲೆಂಜ್ ಮಾಡಬೇಕು ಅಂತ ಮಾಡಿ ಎಲ್ಲ ಆಗಿ ಇನ್ನೇನು ನಾಳೆ ಅಥವಾ ನಾಳಿದ್ದು ಬರುತ್ತೆ
ಅದು ಹೈಕೋರ್ಟ್ಗೂ ಬಂದ್ಬಿಡ್ತದೆ. ಸಣ್ಣ ವಿಚಾರ, ಇದು ಹೈಕೋರ್ಟ್ಗೆ ಹೋಗ್ಬೇಕಾಗಿಲ್ಲ. 1600 ರೂಪಾಯಿ ಕೇಸ್ ಇದು, ಆಯಿತಾ? ಹೈಕೋರ್ಟ್ಗೆ ಹಾಕಿದ್ವಿ, ಇದು ಚಾಲೆಂಜ್. ಇದು ಈ ರೀತಿ ನನಗೇ ಆದರೆ ಈ ರೀತಿ ಸಾಮಾನ್ಯ ಜನಗಳ ಗತಿ ಏನು? ಸಾಮಾನ್ಯ ಜನಗಳ ಗತಿ ಏನು? ಕಾರ್ಮಿಕರು, ಬೀದಿ ಜನ, ಹೋಗೋರು, ರಸ್ತೆಯವರು, ಮಾರೋರು, ಪ್ರಾಣಿಗಳು, ಕೂಲಿ ಮಾಡೋರು, ಫುಟ್ಪಾತಲ್ಲಿ ಅಂಗಡಿ ಇಟ್ಟಿರೋರು, ಎಂತೆಂಥ ಕೇಸ್ ಅವ್ರ ಮೇಲೆ ಬೀಳುತ್ತೆ. ಇದು ಬದಲಾವಣೆ ಆಗದೇ ಇದ್ದರೆ ನಿಜವಾಗಲೂ ಭಾಳ ಕಷ್ಟ ಇದು. ಆದ್ದರಿಂದ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಬೇಕು. ನಾವು ಜನಗಳ ಪರವಾಗಿ, ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡಬೇಕಾಗತ್ತೆ. ಬಂದು ಎತ್ಕೊಳ್ರಿ, ಎತ್ತೋದೇನು ಬೇಕಾಗಿಲ್ಲ. ನಾನೇ ಬರ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.